ಹುಣಸೂರು ತಾಲೂಕಿನ ಬಿಎಂ ರಸ್ತೆಯಲ್ಲಿ ಹೊಸದಾಗಿ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಗಿಡಿ ಹರೀಶ್ ಗೌಡ, ಹುಣಸೂರು ಶಾಸಕರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಇದಲ್ಲದೆ ಬಂದ ಗಣ್ಯ ವ್ಯಕ್ತಿಗಳಿಗೆ ಹೂವಿನ ಹಾರ, ಶಾಲುಗಳನ್ನು ತೊಡಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾನ್ಯ ತಹಶೀಲ್ದಾರ್ ಮಂಜುನಾಥ್ ಹಾಗೂ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಗೆ ಸಿಬ್ಬಂದಿಗಳು ಹಾಜರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದರು. ಸ್ವಲ್ಪ ಹಿಂದೆ ಬಾಬಾ. ತಮ್ಮ ಸಂಸ್ಥೆ ವತಿಯಿಂದ ಅವ್ರು ಏನು ಉಚಿತವಾಗಿ ಇರ್ಬೋದು, ಇಲ್ಲ ಸಬ್ಸಿಡೈಸ್ಡ್ ರೇಟಲ್ಲಿ ಆಪರೇಷನ್ಗಳನ್ನ ಮಾಡ್ಕೊಡ್ತಕ್ಕಂಥ ಆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಸಹ ಮಾಡ್ತಕ್ಕಂಥ ಸಂದರ್ಭ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ನಮ್ಮ ಡಾಕ್ಟರ್ಗಳಲ್ಲಿ ಮಾಡ್ತಾ ನಿಮ್ಮ ಜೊತೆಗೆ ಇರ್ತೀವಿ. ಆಸ್ಪತ್ರೆ ಯಶಸ್ವಿಯಾಗಿ ನಡೀಲಿ. ಇಲ್ಲಿ ಭಾಗದಲ್ಲಿ ನಮ್ಮ ಡಾಕ್ಟರ್ ಆಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ತುಂಬಾ ಜನಕ್ಕೆ ಕಣ್ಣಿನ ಒಂದು ತೊಂದರೆಗಳು ಕಾಣಿಸ್ಕೊಳ್ಳೋದೇ ಇಲ್ಲ. ಕಾಣಿಸ್ಕೊಂಡಾಗ ಮಾತ್ರ ನಾವು ಹೋಗಿ ಚಿಕಿತ್ಸೆಗಳನ್ನ ತೆಗೆದುಕೊಳ್ತೀವಿ. ಆ ಸಂದರ್ಭಕ್ಕಾಗಲೇ ಆ ಚಿಕಿತ್ಸೆಯನ್ನ ತೆಗೆದುಕೊಂಡ್ರು ಸಹ ಗುಣ ಆಗದೆ ಇರ್ತಕ್ಕಂಥ ಮಟ್ಟವನ್ನ ತಲುಪಿಸ್ತೀವಿ ಅಂತಕ್ಕಂಥ ಮಾತನ್ನ ಏನ್ ನಮ್ಮ ವೈದ್ಯರು ಹೇಳಿದ್ರು. ಆದ್ರಿಂದ ನಮ್ಮ ಮಾಧ್ಯಮದ ಎಲ್ಲರೂ ಸಹ ಇಲ್ಲಿದ್ದೀರಿ. ನಿಮ್ಮ ಮುಖಾಂತರ ನಮ್ಮ ಜನರಿಗೆ ಮನವಿಯನ್ನ ಮಾಡ್ಕೊಳ್ತಕ್ಕಂಥದ್ದು. ಇವತ್ತು ಹುಣಸೂರಿನಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆ, ಕಣ್ಣಿನ ಆಸ್ಪತ್ರೆ ಉದ್ಘಾಟನೆ ಆಗಿದೆ. ಬಂದು ಎಲ್ಲರೂ ಸಹ ಇಲ್ಲೊಂದು ಚಿಕಿತ್ಸೆಯನ್ನ ಪಡ್ಕೊಳ್ಳೋದಕ್ಕಿಂತ ಮುಂಚೆ ತಪಾಸಣೆಗೆ ಒಳಗಾಗ್ತಕ್ಕಂಥದ್ದು ಬಹಳ ಮುಖ್ಯ. ಈ ಒಂದು ತಪಾಸಣೆಯನ್ನ ಮಾಡಿಸ್ಕೊಳ್ಳಿ ಅಂತಕ್ಕಂಥ ಒಂದು ಮನವಿಯನ್ನ ನಮ್ಮ ಹುಣಸೂರು ತಾಲೂಕಿನ ಜನರಲ್ಲಿ ಮಾಡ್ತಾ ಈ ಕಣ್ಣಿನ ಆಸ್ಪತ್ರೆ ಯಶಸ್ವಿಯಾಗಿ ನಡೀಲಿ ಅಂತ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ ಈ ಒಂದು ಆಸ್ಪತ್ರೆ ಉದ್ಘಾಟನೆಗೆ ನಮ್ಮನ್ನು ಕರೆಸಿ ಎರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಎಲ್ಲ ಏನಾದರೂ ಒಂದು ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಮೈಸೂರಿಗೆ ಹೋಗಿ ಚಿಕಿತ್ಸೆಯನ್ನ ತೆಗೆದುಕೊಳ್ಬೇಕಾದಂತ ಅವಶ್ಯಕತೆ ಬಂದಿತ್ತು. ಅದನ್ನ ಹೋಗಲಾಡಿಸ್ಬೇಕು ಅಂತ ಹೇಳಿ ಇವತ್ತೇನು ಈ ಕಣ್ಣಿನ ಆಸ್ಪತ್ರೆ ಉದ್ಘಾಟನೆ ಆಗ್ತಾ ಇದೆ. ಇದರಲ್ಲಿ ಬಹಳ ವಿಶೇಷ ಏನಂತ ಹೇಳಿದ್ರೆ, ನಾವು ಬರೀ ಕನ್ನಡಕಗಳನ್ನ ಬರೀ ಒಂದು ಆಪ್ಟಿಕಲ್ ಶಾಪ್ ಆಗಿ ಈ ಒಂದು ಆಸ್ಪತ್ರೆ ಇಲ್ಲ. ಇದು ಅಗರ್ವಾಲ್ ಆಸ್ಪತ್ರೆಯಾಗೇ ಇರಬೇಕು ಅಂತ ಹೇಳಿ ಇಲ್ಲಿ ಒಂದು ಏನು ಟೆಲಿಕಮ್ಯುನಿಕೇಶನ್ ಮುಖಾಂತರ ಟೆಕ್ನಿಷಿಯನ್ ಇಟ್ಟು ಇಲ್ಲಿಂದ ನಮ್ಮ ಏನು ಬರ್ತಾರೆ ಚಿಕಿತ್ಸೆಗೋಸ್ಕರ ನಮ್ಮ ಗ್ರಾಮೀಣ ಭಾಗಗಳಿಂದ ಜನರು ಬರ್ತಾರೆ. ಅವ್ರನ್ನ ತಪಾಸಣೆ ಮಾಡಿ ಅದನ್ನ ಟೆಲಿಕಮ್ಯುನಿಕೇಶನ್ ಮುಖಾಂತರ ನೇರವಾಗಿ ಮೈಸೂರಿನ ತಜ್ಞ ವೈದ್ಯರ ಜೊತೆ ಚರ್ಚೆ ಮಾಡಿ ಅಲ್ಲೇ ಸ್ಥಳದಲ್ಲಿ ಅವ್ರಿಗೆ ಯಾವ ರೀತಿಯಾದಂಥ ಚಿಕಿತ್ಸೆಯನ್ನ ಕೊಡಬೇಕು ಅಂತಕ್ಕಂಥ ವಿಚಾರವನ್ನ ಚರ್ಚೆ ಮಾಡಿ ಸೂಕ್ತವಾದಂಥ ಚಿಕಿತ್ಸೆಯನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈಗಾಗಲೇ ದೇಶದಾದ್ಯಂತ ಸುಮಾರು 180 ಆಸ್ಪತ್ರೆಗಳನ್ನು ಡಾಕ್ಟರ್ ಅಗರ್ವಾಲ್ ಐ ಕ್ಲಿನಿಕ್ ಅವರು ಹೊಂದಿದ್ದಾರೆ. ಮೈಸೂರು ಹಾಸನ ಭಾಗದಲ್ಲಿ 18 ಆಸ್ಪತ್ರೆಗಳನ್ನ, ಕರ್ನಾಟಕದಲ್ಲಿ 18 ಆಸ್ಪತ್ರೆಗಳನ್ನ ಹೊಂದಿದ್ದಾರೆ. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಮಾಡದೇ ಇರ್ತಕ್ಕಂಥ ಆಸ್ಪತ್ರೆಯನ್ನ ನಮ್ಮ ಹುಣಸೂರು ನಗರದಲ್ಲಿ